ಅಶೋಕ್ ವಿಪಕ್ಷ ನಾಯಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಾಂಬ್ ಬಿಡೋರನ್ನ ಬ್ರದರ್ಸ್ ಅಂತ ಕರೆಯೋರು ಒಕ್ಕಲಿಗರ ಚಾನ್ಸೇ ಇಲ್ಲ, ಅವರು ಒಕ್ಕಲಿಗರಲ್ಲ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕುಕ್ಕರ್ ಬಾಂಬರ್ ಅನ್ನ ಬ್ರದರ್ ಅಂದವರು ನಮ್ಮವರಲ್ಲ, ಉಗ್ರರ ಪರ ಮೃದು ಧೋರಣೆ ಇರೋರು ಒಕ್ಕಲಿಗರಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಪಂಚ್ ಕೊಟ್ಟಿದ್ದಾರೆ ಆರ್ ಅಶೋಕ್. ಬಾಂಬ್ ಬಿಡೋರನ್ನ ಬ್ರದರ್ಸ್ ಅಂತ ಕರೆಯೋರು ಒಕ್ಕಲಿಗರಲ್ಲ. ಹಿಂಗಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಕ್ಕಲಿಗರೇ ಅಲ್ಲ ಅಂತ ಹೇಳಿದ್ದಾರೆ. ಸುಮಾರು ಯಾವಾಗ ಒಕ್ಕಲಿಗ ಲೀಡರ್ ಆದ್ರಿ ಎಂದನ ಹೇಳಿದಾರೆ ಅವರು ಕುಕ್ಕರ್ ಬಾಂಬ್ ಬ್ರದರ್ಸ್ ಅಂದವರು ನಮ್ಗೆ ಹೆಂಗ್ ಬ್ರದರ್ಸ್ ಆತಾರ ಅವ್ರು ಒಕ್ಕಲಿಗರಿಗೆ? ಇಲ್ಲ, ಬ್ರದರ್ಸ್ ಅವ್ರಿಗೆ ರೀ, ಅವರು ಸಾಬರ್ಗೆ ಬ್ರದರ್ಸ್, ಅವರು ನಮ್ಗಲ್ಲ ಬ್ರದರ್ಸ್. ಆಗಿದ್ರೆ ನಮ್ಮನ್ ಬ್ರದರ್ಸ್ ಅಂತ ಇದ್ರು, ಅವ್ರನ್ ಬ್ರದರ್ಸ್ ಅಂದ್ಮೇಲೆ ಮುಗ್ದೋಯ್ತಲ್ಲ. ನಮ್ ಸಂಬಂಧ ಹೆಂಗ್ ಬರ್ತೈತೆ? ಸಂಬಂಧನೇ ಇಲ್ಲ. ಡಿ ಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರಿ ಎಂದನ ಹೇಳಿದಾರೆ ಅವರು ಕುಕ್ಕರ್ ಬಾಂಬ್ ಬ್ರದರ್ಸ್ ಅಂದವರು ನಮ್ಗೆ ಹೆಂಗ್ ಬ್ರದರ್ಸ್ ಆತಾರ ಅವ್ರು ಒಕ್ಕಲಿಗರಿಗೆ? ಇಲ್ಲ, ಬ್ರದರ್ಸ್ ಅವ್ರಿಗೆ ರೀ, ಅವರು ಸಾಬರ್ಗೆ ಬ್ರದರ್ಸ್, ಅವರು ನಮ್ಗಲ್ಲ ಬ್ರದರ್ಸ್. ಆಗಿದ್ರೆ ನಮ್ಮನ್ ಬ್ರದರ್ಸ್ ಅಂತ ಇದ್ರು, ಅವ್ರನ್ ಬ್ರದರ್ಸ್ ಅಂದ್ಮೇಲೆ ಮುಗ್ದೋಯ್ತಲ್ಲ. ನಮ್ ಸಂಬಂಧ ಹೆಂಗ್ ಬರ್ತೈತೆ? ಸಂಬಂಧನೇ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಡಿಕೆ ಶಿವಕುಮಾರ್ ಒಕ್ಕಲಿಗರೇ ಅಲ್ಲ, ಕಾರಣ ಬಾಂಬ್ ಬಿಡೋರನ್ನ ಬ್ರದರ್ಸ್ ಅಂತ ಕರೀತಾರೆ, ಅಂತವರನ್ನ ಸಪೋರ್ಟ್ ಮಾಡ್ತಾರೆ ಅಂತ ನೇರವಾಗಿ ಕಿಡಿಕಾರಿದ್ದಾರೆ ಅಶೋಕ್. ಮತ್ತೆ ಏನೆಲ್ಲ ಮಾತಾಡಿದ್ರು ಅಶೋಕ್? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಶ್ರೀಪಾದ್, ಏನು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರ್ತಕ್ಕಂತ ಏನು ಸಿಎಂ ಬದಲಾವಣೆ ಕುರ್ಚಿ ಕಾಳಗ ಏನಿದೆ, ಈ ಕುರ್ಚಿ ಕಾಳಗದ ವಿಚಾರದಲ್ಲಿ ರಿಪಬ್ಲಿಕ್ ಕನ್ನಡ ಆರ್ ಅಶೋಕ್ ಅವ್ರನ್ನ ನೇರವಾಗಿ ಪ್ರಶ್ನೆಯನ್ನ ಕೇಳುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿರ್ತಕ್ಕಂತಹ ತಾವು ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಸ್ವಾಗತ ಮಾಡ್ತೀರಾ ಅಂತಕ್ಕಂತಹ ಮಾತನ್ನ ಅವರು ಕೇಳ್ತಾರೆ. ತಾವು ಕೂಡ ಒಕ್ಕಲಿಗ ಸಮುದಾಯದವರು, ಅವರು ಕೂಡ ಒಕ್ಕಲಿಗ ಸಮುದಾಯದವರು ಅಂತಕ್ಕಂಥ ವಿಚಾರವನ್ನು ಹೇಳಿದಂತ ಸಂದರ್ಭದಲ್ಲಿ ಅವರು ಒಕ್ಕಲಿಗರು ನಮ್ಮನ್ನ ಸಹೋದರರು ಅಂತ ಯಾವತ್ತೂ ಹೇಳಲೇ ಇಲ್ಲ, ಅವರಿಗೆ ಕುಕ್ಕರ್ಸ್ ಬ್ರದರ್ಸ್, ಬಾಂಬ್ ಬ್ರದರ್ಸ್ ಎಲ್ಲ ಸಹೋದರರು ಅಂತೇಳಿ ನೇರವಾಗಿ ಅವರು ಹೇಳಿರ್ತಕ್ಕಂಥದ್ದು. ಇದನ್ನ ಯಾವ ಅರ್ಥದಲ್ಲಿ ಹೇಳಿದ್ರು ಅಂತೇಳಿ ಹೇಳೋದಾದ್ರೆ, ಇವತ್ತು ಒಕ್ಕಲಿಗರನ್ನ ಅವರು ಸಹೋದರರಂತೆ ನೋಡೇ ಇಲ್ಲ ಅಂತಕ್ಕಂತಹ ಮಾತನ್ನ ಪರೋಕ್ಷವಾಗಿ ಅದು ಕಾಂಗ್ರೆಸ್ನ ಏನು ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ನೀತಿ ಏನಿದೆ, ಆ ಓಲೈಕೆಯ ನೀತಿ ಆಧಾರದ ಮೇಲೆ ಇವತ್ತು ಅವರಿಗೆ ಮುಸ್ಲಿಮರೆಲ್ಲರೂ ಕೂಡ ಸಹೋದರರು ಹೊರತಾಗಿ ಒಕ್ಕಲಿಗರಲ್ಲ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಏನಾದ್ರೂ ಈ ಸಿಎಂ ಕುರ್ಚಿ ಕದನ ಏನ್ ನಡೀತಾ ಇದೆ, ಆ ಸಿಎಂ ಕುರ್ಚಿ ಕದನದ ವಿಚಾರದಲ್ಲಿ ಇವತ್ತು ಸಾಕಷ್ಟು ಬಾರಿ ಹೇಳಿರ್ತಕ್ಕಂಥದ್ದನ್ನ, ಈ ರೀತಿಯ ಹೇಳಿಕೆ ಇದು ಮೊದಲನೇ ಬಾರಿಗೆ ಅಂತಕ್ಕಂಥದ್ದು. ಒಳಗೊಳಗೆ ಎಲ್ಲೋ ಒಂದ್ ಕಡೆ ಡಿಕೆಶಿ ಅವರು ಏನಾದ್ರೂ ಸಿಎಂ ಆದ್ರು ಅನ್ನೋದಾದ್ರೆ ನಿಜಕ್ಕೂ ಕೂಡ ನಿಮಗೆ ಖುಷಿ ಇದೆನಾ ಅಂತೇಳಿ ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಅವರು ನಮಗೆ ಸಹೋದರರೇ ಅಲ್ಲ ಅಂತಕ್ಕಂಥ ಅಶೋಕ್ ವಿಪಕ್ಷ ನಾಯಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಾಂಬ್ ಬಿಡೋರನ್ನ ಬ್ರದರ್ಸ್ ಅಂತ ಕರೆಯೋರು ಒಕ್ಕಲಿಗರ ಚಾನ್ಸೇ ಇಲ್ಲ, ಅವರು ಒಕ್ಕಲಿಗರಲ್ಲ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕುಕ್ಕರ್ ಬಾಂಬರ್ ಅನ್ನ ಬ್ರದರ್ ಅಂದವರು ನಮ್ಮವರಲ್ಲ, ಉಗ್ರರ ಪರ ಮೃದು ಧೋರಣೆ ಇರೋರು ಒಕ್ಕಲಿಗರಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಪಂಚ್ ಕೊಟ್ಟಿದ್ದಾರೆ ಆರ್ ಅಶೋಕ್. ಬಾಂಬ್ ಬಿಡೋರನ್ನ ಬ್ರದರ್ಸ್ ಅಂತ ಕರೆಯೋರು ಒಕ್ಕಲಿಗರಲ್ಲ. ಹಿಂಗಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಕ್ಕಲಿಗರೇ ಅಲ್ಲ ಅಂತ ಹೇಳಿದ್ದಾರೆ. ಸುಮಾರು ಯಾವಾಗ ಒಕ್ಕಲಿಗ ಲೀಡರ್ ಆದ್ರಿ ಎಂದನ ಹೇಳಿದಾರೆ ಅವರು ಕುಕ್ಕರ್ ಬಾಂಬ್ ಬ್ರದರ್ಸ್ ಅಂದವರು ನಮ್ಗೆ ಹೆಂಗ್ ಬ್ರದರ್ಸ್ ಆತಾರ ಅವ್ರು ಒಕ್ಕಲಿಗರಿಗೆ? ಇಲ್ಲ, ಬ್ರದರ್ಸ್ ಅವ್ರಿಗೆ ರೀ, ಅವರು ಸಾಬರ್ಗೆ ಬ್ರದರ್ಸ್, ಅವರು ನಮ್ಗಲ್ಲ ಬ್ರದರ್ಸ್. ಆಗಿದ್ರೆ ನಮ್ಮನ್ ಬ್ರದರ್ಸ್ ಅಂತ ಇದ್ರು, ಅವ್ರನ್ ಬ್ರದರ್ಸ್ ಅಂದ್ಮೇಲೆ ಮುಗ್ದೋಯ್ತಲ್ಲ. ನಮ್ ಸಂಬಂಧ ಹೆಂಗ್ ಬರ್ತೈತೆ? ಸಂಬಂಧನೇ ಇಲ್ಲ. ಡಿ ಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರಿ ಎಂದನ ಹೇಳಿದಾರೆ ಅವರು ಕುಕ್ಕರ್ ಬಾಂಬ್ ಬ್ರದರ್ಸ್ ಅಂದವರು ನಮ್ಗೆ ಹೆಂಗ್ ಬ್ರದರ್ಸ್ ಆತಾರ ಅವ್ರು ಒಕ್ಕಲಿಗರಿಗೆ? ಇಲ್ಲ, ಬ್ರದರ್ಸ್ ಅವ್ರಿಗೆ ರೀ, ಅವರು ಸಾಬರ್ಗೆ ಬ್ರದರ್ಸ್, ಅವರು ನಮ್ಗಲ್ಲ ಬ್ರದರ್ಸ್.
ನಾ ಆಗಿದ್ರೆ ನಮ್ಮನ್ ಬ್ರದರ್ಸ್ ಅಂತ ಇದ್ರು, ಅವ್ರ ಬ್ರದರ್ಸ್ ಅಂದ್ಮೇಲೆ ಮುಗ್ದೋಯ್ತಲ್ಲ. ನಮ್ಗೆ ನಮ್ ಸಂಬಂಧ ಹೆಂಗ್ ಬರ್ತೈತೆ? ಸಂಬಂಧನೇ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಡಿಕೆ ಶಿವಕುಮಾರ್ ಒಕ್ಕಲಿಗರೇ ಅಲ್ಲ ಕಾರಣ, ಬಾಂಬ್ ಬಿಡೋರನ್ನ ಬ್ರದರ್ಸ್ ಅಂತ ಕರೀತಾರೆ, ಅಂತವರನ್ನ ಸಪೋರ್ಟ್ ಮಾಡ್ತಾರೆ ಅಂತ ನೇರವಾಗಿ ಕಿಡಿಕಾರಿದ್ದಾರೆ ಅಶೋಕ್. ಮತ್ತೆ ಏನೆಲ್ಲ ಮಾತಾಡಿದ್ರು ಅಶೋಕ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಶ್ರೀಪಾದ್, ಏನು ರಾಜ್ಯ ರಾಜಕಾರಣದಲ್ಲಿ ನಡ್ತಾ ಇರ್ತಕ್ಕಂತ ಏನು ಸಿಎಂ ಬದಲಾವಣೆ ಕುರ್ಚಿ ಕಾಳಗ ಏನಿದೆ, ಈ ಕುರ್ಚಿ ಕಾಳಗದ ವಿಚಾರದಲ್ಲಿ ರಿಪಬ್ಲಿಕ್ ಕನ್ನಡ ಆರ್ ಅಶೋಕ್ ಅವ್ರನ್ನ ನೇರವಾಗಿ ಪ್ರಶ್ನೆಯನ್ನ ಕೇಳುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿರ್ತಕ್ಕಂತಹ ತಾವು ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಸ್ವಾಗತ ಮಾಡ್ತೀರಾ ಅಂತಕ್ಕಂತಹ ಮಾತನ್ನ ಅವರು ಕೇಳ್ತಾರೆ. ತಾವು ಕೂಡ ಒಕ್ಕಲಿಗ ಸಮುದಾಯದವರು, ಅವರು ಕೂಡ ಒಕ್ಕಲಿಗ ಸಮುದಾಯದವರು ಅಂತಕ್ಕಂಥ ವಿಚಾರವನ್ನು ಹೇಳಿದಂತ ಸಂದರ್ಭದಲ್ಲಿ ಅವರು ಒಕ್ಕಲಿಗರು ನಮ್ಮನ್ನ ಸಹೋದರರು ಅಂತ ಯಾವತ್ತೂ ಹೇಳಲೇ ಇಲ್ಲ, ಅವರಿಗೆ ಕುಕ್ಕರ್ಸ್ ಬ್ರದರ್ಸ್, ಬಾಂಬ್ ಬ್ರದರ್ಸ್ ಎಲ್ಲ ಸಹೋದರರು ಅಂತೇಳಿ ನೇರವಾಗಿ ಅವರು ಹೇಳಿರ್ತಕ್ಕಂಥದ್ದು. ಇದನ್ನ ಯಾವ ಅರ್ಥದಲ್ಲಿ ಹೇಳಿದ್ರು ಅಂತೇಳಿ ಹೇಳೋದಾದ್ರೆ, ಒಕ್ಕಲಿಗ ಇವತ್ತು ಒಕ್ಕಲಿಗರನ್ನ ಅವರು ಸಹೋದರರಂತೆ ನೋಡೇ ಇಲ್ಲ ಅಂತಕ್ಕಂತಹ ಮಾತನ್ನ ಪರೋಕ್ಷವಾಗಿ ಅದು ಕಾಂಗ್ರೆಸ್ನ ಏನು ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ನೀತಿ ಏನಿದೆ, ಆ ಓಲೈಕೆಯ ನೀತಿ ಆದಾದ ಮೇಲೆ ಇವತ್ತು ಅವರಿಗೆ ಮುಸ್ಲಿಮರೆಲ್ಲರೂ ಕೂಡ ಸಹೋದರರು ಹೊರತಾಗಿ ಒಕ್ಕಲಿಗರಲ್ಲ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಏನಾದ್ರೂ ಈ ಸಿಎಂ ಕುರ್ಚಿ ಕದನ ಏನ್ ನಡೀತಾ ಇದೆ, ಆ ಸಿಎಂ ಕುರ್ಚಿ ಕದನದ ವಿಚಾರದಲ್ಲಿ ಇವತ್ತು ಸಾಕಷ್ಟು ಬಾರಿ ಹೇಳಿರ್ತಕ್ಕಂಥದ್ದನ್ನ, ಈ ರೀತಿಯ ಹೇಳಿಕೆ ಇದು ಮೊದಲನೇ ಬಾರಿಗೆ ಅಂತಕ್ಕಂಥದ್ದು. ಒಳಗೊಳಗೆ ಎಲ್ಲೋ ಒಂದ್ ಕಡೆ ಡಿಕೆಶಿ ಅವರು ಏನಾದ್ರೂ ಸಿಎಂ ಆದ್ರು ಅನ್ನೋದಾದ್ರೆ ನಿಜಕ್ಕೂ ಕೂಡ ನಿಮಗೆ ಖುಷಿ ಇದೆನಾ ಅಂತೇಳಿ ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಅವರು ನಮಗೆ ಸಹೋದರರೇ ಅಲ್ಲ ಅಂತಕ್ಕಂಥ ಅಶೋಕ್ ವಿಪಕ್ಷ ನಾಯಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಾಂಬ್ ಬಿಡೋರನ್ನ ಬ್ರದರ್ಸ್ ಅಂತ ಕರೆಯೋರು ಒಕ್ಕಲಿಗರ? ಚಾನ್ಸೇ ಇಲ್ಲ, ಅವರು ಒಕ್ಕಲಿಗರಲ್ಲ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಕುಕ್ಕರ್ ಬಾಂಬರ್ ಅನ್ನ ಬ್ರದರ್ ಅಂದವರು ನಮ್ಮವರಲ್ಲ, ಉಗ್ರರ ಪರ ಮೃದು ಧೋರಣೆ ಇರೋರು ಒಕ್ಕಲಿಗರಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಪಂಚ್ ಕೊಟ್ಟಿದ್ದಾರೆ ಆರ್ ಅಶೋಕ್. ಬಾಂಬ್ ಬಿಡೋರನ್ನ ಬ್ರದರ್ಸ್ ಅಂತ ಕರೆಯೋರು ಒಕ್ಕಲಿಗರಲ್ಲ. ಹಿಂಗಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಕ್ಕಲಿಗರೇ ಅಲ್ಲ ಅಂತ ಹೇಳಿದ್ದಾರೆ. ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರಿ? ಎಂದನ ಹೇಳಿದಾರೆ ಅವರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬ್ರದರ್ಸ್ ಅಂದವರು ನಮ್ಗೆ ಹೆಂಗ್ ಬ್ರದರ್ಸ್ ಆತಾರ ಅವ್ರು ಒಕ್ಕಲಿಗರಿಗೆ? ಇಲ್ಲ, ಬ್ರದರ್ಸ್ ಅವ್ರಿಗೆ ರೀ, ಅವರು ಸಾಬರ್ಗೆ ಬ್ರದರ್ಸ್, ಅವರು ನಮ್ಗಲ್ಲ ಬ್ರದರ್ಸ್. ನಾ ಆಗಿದ್ರೆ ನಮ್ಮನ್ ಬ್ರದರ್ಸ್ ಅಂತ ಇದ್ರು, ಅವ್ರ ಬ್ರದರ್ಸ್ ಅಂದ್ಮೇಲೆ ಮುಗ್ದೋಯ್ತಲ್ಲ. ನಮ್ಗೆ ನಮ್ ಸಂಬಂಧ ಹೆಂಗ್ ಬರ್ತೈತೆ? ಸಂಬಂಧನೇ ಇಲ್ಲ. ಡಿಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರಿ? ಎಂದನ ಹೇಳಿದಾರೆ ಅವರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬ್ರದರ್ಸ್ ಅಂದವರು ನಮ್ಗೆ ಹೆಂಗ್ ಬ್ರದರ್ಸ್ ಆತಾರ ಅವ್ರು ಒಕ್ಕಲಿಗರಿಗೆ? ಇಲ್ಲ, ಬ್ರದರ್ಸ್ ಅವ್ರಿಗೆ ರೀ, ಅವರು ಸಾಬರ್ಗೆ ಬ್ರದರ್ಸ್, ಅವರು ನಮ್ಗಲ್ಲ ಬ್ರದರ್ಸ್. ನಾ ಆಗಿದ್ರೆ ನಮ್ಮನ್ ಬ್ರದರ್ಸ್ ಅಂತ ಇದ್ರು, ಅವ್ರ ಬ್ರದರ್ಸ್ ಅಂದ್ಮೇಲೆ ಮುಗ್ದೋಯ್ತಲ್ಲ. ನಮ್ಗೆ ನಮ್ ಸಂಬಂಧ ಹೆಂಗ್ ಬರ್ತೈತೆ? ಸಂಬಂಧನೇ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಡಿಕೆ ಶಿವಕುಮಾರ್ ಒಕ್ಕಲಿಗರೇ ಅಲ್ಲ ಕಾರಣ, ಬಾಂಬ್ ಬಿಡೋರನ್ನ ಬ್ರದರ್ಸ್ ಅಂತ ಕರೀತಾರೆ, ಅಂತವರನ್ನ ಸಪೋರ್ಟ್ ಮಾಡ್ತಾರೆ ಅಂತ ನೇರವಾಗಿ ಕಿಡಿಕಾರಿದ್ದಾರೆ ಅಶೋಕ್. ಮತ್ತೆ ಏನೆಲ್ಲ ಮಾತಾಡಿದ್ರು ಅಶೋಕ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಶ್ರೀಪಾದ್, ಏನು ರಾಜ್ಯ ರಾಜಕಾರಣದಲ್ಲಿ ನಡ್ತಾ ಇರ್ತಕ್ಕಂತ ಏನು ಸಿಎಂ ಬದಲಾವಣೆ ಕುರ್ಚಿ ಕಾಳಗ ಏನಿದೆ, ಈ ಕುರ್ಚಿ ಕಾಳಗದ ವಿಚಾರದಲ್ಲಿ ರಿಪಬ್ಲಿಕ್ ಕನ್ನಡ ಆರ್ ಅಶೋಕ್ ಅವ್ರನ್ನ ನೇರವಾಗಿ ಪ್ರಶ್ನೆಯನ್ನ ಕೇಳುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿರ್ತಕ್ಕಂತಹ ತಾವು ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಸ್ವಾಗತ ಮಾಡ್ತೀರಾ ಅಂತಕ್ಕಂತಹ ಮಾತನ್ನ ಅವರು ಕೇಳ್ತಾರೆ. ತಾವು ಕೂಡ ಒಕ್ಕಲಿಗ ಸಮುದಾಯದವರು, ಅವರು ಕೂಡ ಒಕ್ಕಲಿಗ ಸಮುದಾಯದವರು ಅಂತಕ್ಕಂಥ ವಿಚಾರವನ್ನು ಹೇಳಿದಂತ ಸಂದರ್ಭದಲ್ಲಿ ಅವರು ಒಕ್ಕಲಿಗರು ನಮ್ಮನ್ನ ಸಹೋದರರು ಅಂತ ಯಾವತ್ತೂ ಹೇಳಲೇ ಇಲ್ಲ, ಅವರಿಗೆ ಕುಕ್ಕರ್ಸ್ ಬ್ರದರ್ಸ್, ಬಾಂಬ್ ಬ್ರದರ್ಸ್ ಎಲ್ಲ ಸಹೋದರರು ಅಂತೇಳಿ ನೇರವಾಗಿ ಅವರು ಹೇಳಿರ್ತಕ್ಕಂಥದ್ದು. ಇದನ್ನ ಯಾವ ಅರ್ಥದಲ್ಲಿ ಹೇಳಿದ್ರು ಅಂತೇಳಿ ಹೇಳೋದಾದ್ರೆ, ಒಕ್ಕಲಿಗ ಇವತ್ತು ಒಕ್ಕಲಿಗರನ್ನ ಅವರು ಸಹೋದರರಂತೆ ನೋಡೇ ಇಲ್ಲ ಅಂತಕ್ಕಂತಹ ಮಾತನ್ನ ಪರೋಕ್ಷವಾಗಿ ಅದು
ಕಾಂಗ್ರೆಸ್ನ ಏನು ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ನೀತಿ ಏನಿದೆ ಆ ಓಲೈಕೆ ನೀತಿ ಆದಾದ ಮೇಲೆ ಇವತ್ತು ಅವರಿಗೆ ಮುಸ್ಲಿಮರೆಲ್ಲರೂ ಕೂಡ ಸಹೋದರರು ಹೊರತಾಗಿ ಒಕ್ಕಲಿಗರಲ್ಲ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಏನಾದ್ರೂ ಈ ಸಿಎಂ ಕುರ್ಚಿ ಕದನ ಏನ್ ನಡೀತಾ ಇದೆ ಆ ಸಿಎಂ ಕುರ್ಚಿ ಕದನದ ವಿಚಾರದಲ್ಲಿ ಇವತ್ತು ಸಾಕಷ್ಟು ಬಾರಿ ಹೇಳಿರ್ತಕ್ಕಂಥದ್ದನ್ನ ಈ ರೀತಿಯ ಹೇಳಿಕೆ ಇದು ಮೊದಲನೇ ಬಾರಿಗೆ ಅಂತಕ್ಕಂಥದ್ದು. ಒಳಗೊಳಗೆ ಎಲ್ಲೋ ಒಂದ್ ಕಡೆ ಡಿಕೆಶಿ ಅವರು ಏನಾದ್ರೂ ಸಿಎಂ ಆದ್ರು ಅನ್ನೋದಾದ್ರೆ ನಿಜಕ್ಕೂ ಕೂಡ ನಿಮಗೆ ಖುಷಿ ಇದೆನಾ ಅಂತೇಳಿ ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಖಡಾಖಂಡಿತವಾಗ್ಲೂ ಕೂಡ ಅವರು ನಮಗೆ ಸಹೋದರರೇ ಅಲ್ಲ ಅಂತಕ್ಕಂಥ